ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಇದೆ. ಈಗಲೇ ನಿಜ ಹೇಳಿಬಿಡಿ, ಇಲ್ಲ ಅಂದರೆ ಪೊಲೀಸ್ ಅವ್ರಿಗೊಪ್ಸಿ ಬಾಯಿ ಬಿಡಿಸ್ಬೇಕಾಗತ್ತೆ. ಅಮ್ಮೋರೆ, ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಮನೇನ ದೇವಸ್ಥಾನ ಅಂದ್ಕೊಂಡಿದ್ದೀವಿ. ಅಪ್ಪೋರು ಅಂದರೆ ನಮಗೆ ದೇವ್ರ ಸಮಾನ. ಅಂಥವ್ರಿಗೆ ನಾವು ಮೋಸ ಮಾಡ್ತೀವ? ಅಂಥವ್ರು 100 ಕಾಲ ಬದುಕಲಿ ಅಂತ ಬಯಸೋರು ನಾವು. ಇಂಥ ಕೆಲಸ ಮಾಡ್ತೀವ ಅಮ್ಮೋರೆ? ಬೇಕಾದ್ರೆ ಅಮ್ಮೋರ್ನೇ ಕೇಳಿ. ಹೌದು ಭಾವನಾ, ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಡಬೇಡ. ಅವ್ರಂಥ ಕೆಲಸ ಮಾಡೋರಲ್ಲ. ಅತ್ತೆ, ಎಲ್ಲ ಸಮಯದಲ್ಲೂ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ? ಆಸೆ ಅನ್ನೋದು ಮನುಷ್ಯರ ನಿಯತ್ತನ್ನೇ ಬದಲಾಯಿಸುತ್ತೆ. ನೋಡಿ, ನಿಜ ಹೇಳಿ. ಸುಳ್ಳು ಹೇಳಿದ್ರೆ ಅದ್ರ ಪರಿಣಾಮನೇ ಬೇರೆ ಇರುತ್ತೆ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಹೇಳಿ. ಅಣ್ಣ, ನೀವೇ ಕಣ ಇಷ್ಟು ಬೇಗ ಬರೋಕೆ ಹೋದ್ರಿ? ಸ್ವಲ್ಪ ದಿನ ಸುಧಾರಿಸ್ಕೋಬೋದಿತ್ತಲ್ಲ. ಕೈ ನೋವಾಗಿದೆ ಅಣ್ಣ ಈಗ? ಪರವಾಗಿಲ್ಲಪ್ಪ, ಏನು ತೊಂದರೆ ಇಲ್ಲ. ಆದರೂ ನೀವು ಇಷ್ಟು ಬೇಗ ಕೆಲಸಕ್ಕೆ ಬರಬಾರ್ದಾಗಿತ್ತಣ್ಣ. ನೀವು ಮನೆಗೆ ಹೋಗಿ ಅಣ್ಣ, ನಾವೆಲ್ಲ ನೋಡ್ಕೋತೀವಿ. ನಾನೇನು ಕೆಲಸ ಮಾಡೋಕ್ಕೆ ಬಂದಿಲ್ಲಪ್ಪ. ನೀವೆಲ್ಲ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ನೋಡೋಕೆ ಬಂದೆ. ನೀವು ಯಾಕೋ ಬರೋಕ್ಕೆ ಹೋದ್ರಿ? ನಾನೇ ಬರ್ತಾ ಇದ್ದೆ. ನಡ್ರಪ್ಪ, ಕೆಲಸ ನಿಲ್ಲಿಸ್ಬಾರ್ದು. ನಡ್ರಿ, ಮಾಡೋಗಿ ಹೋಗಮ್ಮ. ಅಯ್ಯೋ ವೆಂಕಿ, ಈ ಗಾಡಿನ ಮೊನ್ನೆನೇ ಡೆಲಿವರಿ ಕೊಡಬೇಕಿತ್ತಲ್ಲಪ್ಪ. ಗೊತ್ತಿರುವಂಥ ಕಸ್ಟಮರು. ಒಂಚೂರು ಸ್ಟಾರ್ಟ್ ಮಾಡು. ಒಂಚೂರು ಓಪನ್ ಮಾಡಿದ್ದು. ಅಪ್ಪ, ಅಯ್ಯೋ, ಇವಳಿಗೆ ಹೆಂಗೆ ಗೊತ್ತಾಯ್ತು ನಾವಿಲ್ಲಿ ಬಂದಿದ್ದು? ಇಲ್ಲಿ ಏನ್ ಮಾಡ್ತಿದ್ಯಾ ನೀನು? ಡಾಕ್ಟರ್ ಏನ್ ಹೇಳಿದ್ರು? ಅವ್ರಾಗೆ ಅವರು ನೀನ್ ಕೆಲಸ ಮಾಡ್ಬೋದು ಅಂತ ಹೇಳೋ ತನಕ ನೀನೇನು ಮಾಡಬಾರ್ದು ಅಂತ ಹೇಳಿದ್ರಲ್ವಾ? ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನಾನೇನಮ್ಮ ಮಾಡ್ತಾ ಇದ್ದೀನಿ? ಈ ಸ್ಥಿತಿಲಿ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಅಣ್ಣ ಮಾಡ್ತಾ ಇದ್ದಾನೆ, ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ. ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಅಂತ ನನಗೆ ಗೊತ್ತಿಲ್ವಾ? ನೀನ್ ಇಲ್ಲಿ ಸುಮ್ಮನೆ ಇರ್ತೀಯಾ? ಏನಾದ್ರೂ ಕೆಲಸ ಸರಿ ಆಗ್ತಿಲ್ಲ ಅಂದ್ರೆ ಅದನ್ನ ನೀನೇ ಮಾಡಕ್ ಹೋಗ್ತೀಯಾ? ನೀನ್ ಯಾಕಪ್ಪ ಇಲ್ಲಿ ಬಂದೆ? ಎಲ್ಲ ಇವನಿಂದಾನೇ ಆಗಿದ್ದು. ಹಾ, ಅವ್ರು ಹೇಳಿದ್ರು, ನೀನೇನ್ ಮಾಡ್ತಿದ್ದೆ? ನೀನ್ ಯಾಕೆ ಬಂದೆ? ತಡಿಬೇಕಿತ್ತು ತಾನೆ? ಡಾಕ್ಟರ್ ಏನ್ ಹೇಳಿದಾರೆ ಹೇಳು? ಅವನದೇನೂ ತಪ್ಪಿಲ್ಲಮ್ಮ. ನಾನು ಮನೇಲೇ ಕೂತಿದ್ದೆ, ಯಾಕೋ ಬಂದು ನೋಡೋಣ ಅಂತ ಅನ್ನಿಸ್ತು, ಬಂದೆ ಮಗಳೇ. ನೋಡು, ನನ್ನ ಸ್ನೇಹಿತ ನನ್ನ ಮೇಲೆ ವಿಶ್ವಾಸ ಇಟ್ಟು ಬಂಡವಾಳ ತೊಡಗಿಸಿದ್ದಾನೆ. ನಾನಿಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳು? ನಾನಿಲ್ಲಿದ್ದರೆ ಕಸ್ಟಮರ್ಗಳು ಬರ್ತಾರೆ, ಅವ್ರ ಜೊತೆ ಒಂದು 4-6 ಮಾತಾಡಿದ್ರೆ ಅವ್ರಿಗೂ ಒಂದು ಸಮಾಧಾನ. ನಿನ್ನ ಉದ್ದೇಶ ನನಗೆ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಏನೋ ಮಾಡಕ್ ಬಂದು ಇನ್ನೇನೋ ಆದ್ರೆ ಏನ್ ಮಾಡ್ತೀಯ ಹೇಳು? ಡಾಕ್ಟ್ರು ಹೇಳೋ ತನಕ ಏನು ಮಾಡಬಾರ್ದು ಅಂತ ಹೇಳಿದಾರೆ ತಾನೆ. ಕೈಯೆಲ್ಲ ಸರಿ ಹೋದ್ಮೇಲೆ ಬಾ, ಕೆಲಸ ಮಾಡು. ಯಾರು ಬೇಡ ಅಂತಾರೆ ನಿನ್ಗೆ? ನೀನ್ ಇವಾಗ ಏನು ಕೆಲಸ ಮಾಡೋ ಹಾಗಿಲ್ಲ, ನಾನಂತೂ ಬಿಡಲ್ಲ. ಅಮ್ಮನ ಆರೋಗ್ಯ ಬೇರೆ ಸರಿ ಇಲ್ಲ ಅಂತ್ಯ. ನೀನ್ ಇಲ್ಲಿ ಬಂದಿದ್ಯಾ ಅಂತ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ ಹೇಳು? ನಿಜ ಮಗಳೇ, ಏನು ಮಾಡಲಿ? ಒಂದು ಕಡೆ ನಿಮ್ಮ ಅಮ್ಮಂಗೆ ಟೆನ್ಷನ್ ಕೊಡೋದಕ್ಕೂ ಇಷ್ಟ ಇಲ್ಲ, ಇನ್ನೊಂದು ಕಡೆ ನನ್ನ ಸ್ನೇಹಿತನಿಗೆ ಲಾಸ್ ಮಾಡೋಕ್ಕೂ ಇಷ್ಟ ಇಲ್ಲ. ಆದಷ್ಟು ಬೇಗ ಮನೆ ಬೇರೆ ಕಟ್ಟಿಸ್ಬೇಕು. ಮನೆ ಕಟ್ಟಿಸ್ಬೇಕಂದ್ರೆ ನಾನು ಕೆಲಸ ಮಾಡಲೇಬೇಕು ಮಗಳೇ. ನಂತರ ಇಕ್ಕಟ್ಟಿಗೆ ಸಿಕ್ಕಾಕೊಂಬಿಟ್ಟಿದ್ನಿ ಅಂತ ಅನ್ನಿಸ್ತಿದೆ. ಇರಲಿ, ಅದೇನೋ ಆಗುತ್ತೆ. ನೋಡು ಜಾನು, ಇದು ನಮ್ಮ ಹಳೆ ಕಸ್ಟಮರು. ಇದು ಒಂದನ್ನು ರಿಪೇರಿ ಮಾಡಿಸ್ಬಿಟ್ಟು ಡೆಲಿವರಿ ಕೊಡಿಸ್ಬಿಟ್ಟು ನಾನು ಬರ್ತೀನಿ. ವೆಂಕಿ, ಬಾ ಒಂಚೂರು. ಅದೆಲ್ಲ ಇಲ್ಲ, ನೀನ್ ಮಾಡೋ ಹಾಗಿಲ್ಲ. ನೋಡು ಅಪ್ಪ, ಅಮ್ಮಂಗೆ ಏನೂ ಆಗಲ್ಲ. ಆದ್ರೆ ಅವ್ರು ಖುಷಿಯಾಗಿರ್ಬೇಕು ಅಂದ್ರೆ ನೀನ್ ಹುಷಾರಾಗಿರ್ಬೇಕು. ನೀನ್ ಅನ್ಕೊಂಡಿರೋ ಹಾಗೆ
ಅಮ್ಮನ ಆಸೆ ಅಂತೆ ನೀನು ಅವ್ರ ಆಸೆನ ಈಡೇರಿಸ್ತೀಯ. ಆದರೆ ಈ ಥರ ಹುಷಾರಿಲ್ದೇ ಇರೋ ಟೈಮಲ್ಲಿ ಬಂದು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಾಗೆ ಕೈಯೆಲ್ಲ ಸರಿ ಹೋದ್ಮೇಲೆ ನೀನು ಎಷ್ಟು ಬೇಕಾದ್ರೂ ಬಂದು ಕೆಲಸ ಮಾಡು, ಆಗ ಯಾರೂ ತಡೆಯಲ್ಲ. ನಾನೇನು ಮಾಡ್ತಿಲ್ಲಮ್ಮ, ಇದೊಂದು ಮಾಡಿ ಈಗ ನೀನು ಬರಲಿಲ್ಲ ಅಂದರೆ ಈ ಏನೇನೋ ತಗೊಂಡು ನಾನೇ ಸರಿ ಮಾಡಿಬಿಡ್ತೀನಿ. ಅಯ್ಯೋ ಬೇಡ ಬೇಡ. ಹಾಗಾಗ್ಬಾರ್ದು ಅಂದ್ರೆ ನೀವಿಬ್ರು ನನ್ನ ಜೊತೆ ಬರ್ಬೇಕೀಗ. ಆಯ್ತು, ಅಮ್ಮನ ಥರನೇ ಹಠವಾರಿ. ಹೌದು, ಮತ್ತೆ ನಾನು ಲಕ್ಷ್ಮಮ್ಮನ ಮಗಳಲ್ವಾ? ಸರಿಪಾ ವೆಂಕಿ, ಅವಳು ಬಿಡಲ್ಲ, ನಾನು ಹೋಗ್ತೀನಿ. ಇದೊಂದು ಗಾಡಿನ ಡೆಲಿವರಿ ಮಾಡಿಬಿಡ್ರಪ್ಪ ಇವತ್ತು, ರಿಪೇರಿ ಮಾಡಿ. ಹಾಂ ಸರಿ. ಏಯ್, ಸರಿ ಬಾ. ನಡಿಯಮ್ಮ. ಬರ್ತೀನಪ್ಪ ರಂಗ. ಹಾಂ ಬೇಗ ಬೇಗ ಮಾಡ್ರ, ಹುಷಾರು. ಮೇಡಮ್ ಅವರೇ, ನೀವು ಕೋಪ ಮಾಡ್ಕೊಬಿಡಿ, ನಾನು ಇವ್ರನ್ನ ವಿಚಾರಿಸ್ತೀನಿ. ಯಾಕಂತೀರ ನೋಡಿ, ನಮ್ಮೆಲ್ರಿಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ಈಗ ಅನುಮಾನ ಪಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದಯವಿಟ್ಟು ನೀವು ಯಾರಾದರೂ ತಪ್ಪು ಮಾಡಿದರೆ ಒಪ್ಕೊಂಬಿಡಿ. ಇಲ್ಲ ಚಿಕ್ಕದ್ಮಂದ್ರೆ ನಾವ್ಯಾರು ಅಂತ ಕೆಲಸ ಮಾಡಿಲ್ಲ. ಈಗ ನಾನೇನಾದರೂ ಸುಮ್ಮನೆ ಇದ್ದರೆ ಇವಳ ಗಮನ ನನ್ನ ಕಡೆಗೆ ಬರುತ್ತೆ. ಅದಕ್ಕೆ ನಾನು ಇವಳಿಗೆ ಸಪೋರ್ಟಾಗಿ ಮಾತಾಡಿದ್ರೆ ಅನುಮಾನ ಕೆಲ್ಸದವ್ರ ಕಡೆ ಇರುತ್ತೆ. ಭಾವನಾ, ಇವ್ರು ಬರೀ ಬಾಯಿ ಮಾತಿ ಕೇಳಿದ್ರೆ ಸತ್ಯ ಒಪ್ಕೊಳ್ಳಲ್ಲ ಅನ್ಸುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಆಗ ಸತ್ಯ ತಾನಾಗೇ ಬರುತ್ತೆ. ಲೇ ಮರ್ಗೋಣ, ಏನು ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಲ್ಲ ನೀವು? ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಅವ್ರ ಮೇಲೆ ಯಾಕಲ ಸುಮ್ಮನೆ ಗುಬೆ ಕೊಡಿಸ್ತಾ ಇದ್ದೀರಾ? ಮಾವ, ನಾನು ಯಾರ ಮೇಲೂ ಆರೋಪ ಮಾಡ್ತಿಲ್ಲ. ಆದರೆ ನಿಮಗೆ ಹೀಗೆಲ್ಲ ಆಗಿದೆ ಅಂದಮೇಲೆ ಈ ಮನೆ ಸೊಸೆ ಆಗಿ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಹೇಳಿ? ನೋಡಿ, ಇದರಿಂದ ನನಗೆ ಕೆಟ್ಟದಾದರೂ ಪರವಾಗಿಲ್ಲ, ಆದರೆ ಈ ಮನೆಗೆ ಒಳ್ಳೇದಾಗಬೇಕು. ನಿಮ್ಮನ್ನ ಕೊಲ್ಲೋ ಪ್ರಯತ್ನ ಮಾಡ್ತಾ ಇರೋರು ಯಾರು ಅಂತ ತಿಳ್ಕೋಬೇಕು. ನೀವು ಸತ್ಯ ಹೇಳದೆ ಇರಬಹುದು, ಆದರೆ ಆ ಸತ್ಯನ ಹೇಗೆ ತಿಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿಲ್ಲೇ ಇರಿ. ತಿನ್ನೋ ಊಟದಲ್ಲಿ ವಿಷ ಮಿಕ್ಸ್ ಮಾಡಿದ್ದಾರೆ ಅಂದರೆ ಆ ವಿಷ ಇಲ್ಲೇ ಎಲ್ಲೋ ಇರಬೇಕಲ್ವಾ? ನಾನು ಹುಡುಕ್ತೀನಿ. ಅದೇನಾದರೂ ಸಿಕ್ಕಿದ್ರೆ ನಿಮ್ಮ ಬಂಡವಾಳ ಬಯಲಾಗುತ್ತೆ. ಮೂಕನವ, ನೀವು ಹೇಳ್ತಾರದು ಸರಿಯಾಗದೆ. ಬೋವ ಹುಡ್ಕುಮ.